ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಚಿವರ ಖಾತೆ ಬದಲಾವಣೆಗೆ ಒಪ್ಪದ ಕಾಂಗ್ರೆಸ್ ಹೈಕಮಾಂಡ್. ಒಬ್ಬರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ರೆ ಉಳಿದವರು ಕೂಡ ಅದನ್ನೇ ಕೇಳ್ತಾರೆ. ಆಗ ಹೊಸ ಸರ್ಕಾರದಲ್ಲಿ ಮತ್ತಷ್ಟು ಗೊಂದಲ ಶುರುವಾಗುತ್ತೆ. ಮುಂದೆ ಕ್ಯಾಬಿನೆಟ್ ವಿಸ್ತರಣೆಯಾದಾಗ ಖಾತೆ ಬಗ್ಗೆ ಚರ್ಚೆ ಮಾಡೋಣ. ಈಗ ಕೊಟ್ಟಿರೋ ಖಾತೆಯನ್ನು ನಿಭಾಯಿಸುವಂತೆ ಮನವೊಲಿಸಿ, ಹೀಗಾಗಿ ಮನವೊಲಿಕೆಯ ಪ್ರಯತ್ನ ಮಾಡಿ ಅಂತ ಹೈಕಮಾಂಡ್ ಸೂಚಿಸಿದ್ದಾರಂತೆ. ಖುದ್ದು ಸಿಎಂ ಡಿಕೆ ಶಿವಕುಮಾರ್, ರಾಹುಲ್ ಮತ್ತೆ ಖರ್ಗೆ ಸೂಚನೆಯನ್ನ ಪರಿಪಾಲಿಸಿದ್ದಾರೆ ಈಗ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಬ್ಬರಿಗೆ ಯಾರು ನಾವು ಮಾಡಿಕೊಟ್ರೆ ಖಾತೆ ಬದಲಾವಣೆ ಎಲ್ರಿಗೂ ಮಾಡಿಕೊಡ್ಬೇಕಾಗುತ್ತೆ. ಎಲ್ಲರೂ ಅದನ್ನೇ ಕೇಳ್ತಾರೆ. ಅದೆಲ್ಲ ಬಿಟ್ಬಿಟ್ಟು ಏನು ಇವಾಗ ಖಾತೆ ಹಂಚಿಕೆ ಆಗಿದೆಯಲ್ಲ ಅದ್ರ ಕೆಲಸ ಮಾಡಿ ಅಂತ ಹೇಳೋದು. ಅದು ಆದ ಬಳಿಕ ನೋಡೋಣ, ಆಮೇಲೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ನೋಡೋಣ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಪ್ರಾಬಬ್ಲಿ ಹಾಗೆ ಒಪ್ಪಿಸಿರ್ತಾರೆ. ಇಲ್ಲಾಂದರೆ ಅಷ್ಟು ಸಲೀಸಾಗಿ ಹಸನ್ಮುಖರಾಗಿ ರಾಮಲಿಂಗಾರೆಡ್ಡಿ ಹೊರಟ್ರಲ್ಲ, ಇದೇ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿ ಒಪ್ಸಿರ್ತಾರೆ. ಸೊ ನಿನ್ನೆ ಬೆಳಗ್ಗೆ ರಾಜೀನಾಮೆ ಪ್ರಹಸನ 9 ಗಂಟೆ 9:30 ಸುಮಾರಿಗೆ ಮಾಧ್ಯಮಗಳ ಮುಂದೆ ಸಹಿಯನ್ನು ಮಾಡಿದ್ರು ರಾಮಲಿಂಗಾರೆಡ್ಡಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಒಬ್ಬರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ರೆ ಎಲ್ರಿಗೂ ಮಾಡ್ಕೊಡ್ಬೇಕಾಗತ್ತೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗೋ ಟೈಮಲ್ಲಿ ನೋಡೋಣ ಅನ್ನೋ ಒಂದು ಫಾರ್ಮುಲಾನ ಏನಾದರೂ ಯೂಸ್ ಮಾಡಿದ್ರಾ ಸಿಎಂ ಡಿ ಕೆ ಶಿ ಅಂತ? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ಕೂಡ ಈಗ ಹೈಕಮಾಂಡ್ ನಾಯಕರು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು ನೆನ್ನೆ ಬೆಂಗಳೂರು ಭೇಟಿ ಸಂದರ್ಭದಲ್ಲೇ ರಾಜೀನಾಮೆ ಪ್ರಹಸನ ನಡೆದಿರುವಂತದ್ದು ಒಂದಷ್ಟು ಕಾಂಗ್ರೆಸ್ಗೆ ಅದರಲ್ಲೂ ಹೈಕಮಾಂಡ್ಗೆ ಕಸಿವಿಸಿ ಕೂಡ ಸೃಷ್ಟಿಯನ್ನು ಉಂಟು ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗಂಭೀರ ಸಮಾಲೋಚನೆ ಕೂಡ ನಡೆಸಿದೆ. ಯಾಕಂದ್ರೆ ಒಂದು ಮುನಿಯಪ್ಪ ಅವರು ಕೂಡ ಒಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸಿ ನೇರವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ನಡೆಸಿದ್ರು. ಮಗದೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಪರಿಸ್ಥಿತಿ ಕೈ ಮೀರಿ ಹೋಗುವ ಹಂತಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟು ರಾಜ್ಯ ಪ್ರಹಸನ ಕೂಡ ಸೃಷ್ಟಿಯಾಯಿತು. ಹಾಗಾಗಿ ಬೇರೆ ಬೇರೆ ಹಿರಿಯ ಸಚಿವರೆಲ್ಲ ಒಬ್ಬೊಬ್ಬರಾಗಿ ಕೂಡ ಅಸಮಾಧಾನವನ್ನು ಹೊರಹಾಕುವಂತ ಒಂದು ಪ್ರಯತ್ನ ಆಗ್ತಿತ್ತು. ಇದರ ಸುಳಿವನ್ನ ಅರಿತಿರುವಂತಹ ಹೈಕಮಾಂಡ್ ನಾಯಕರು ನೇರವಾಗಿ ಸ್ಪಷ್ಟ ಸಂದೇಶವನ್ನ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಪದೇ ಪದೇ ಈ ರೀತಿಯ ಬೇಡಿಕೆಗಳಾಗಿರ್ಬೋದು, ಷರತ್ತುಗಳು ಹಾಕುವಂತದ್ದಾಗಿರ್ಬೋದು, ಮತ್ತೆ ಪಕ್ಷವನ್ನ ಎದುರಿಸುವಂತದ್ದಾಗಿರ್ಬೋದು, ಥ್ರೆಟ್ ಮಾಡುವಂತ ಮತ್ತೆ ಬ್ಲಾಕ್ ಮೇಲ್ ಮಾಡುವಂತದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಅಂದ್ರೆ ಇಬ್ರು ಕೂಡ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೀವು ಬಗೆಹರಿಸಬೇಕಾಗತ್ತೆ, ಜೊತೆಗೆ ನಿಂತು ಅಲ್ಲಿ ಸಮಸ್ಯೆಗಳಿಗೆ ತೆರೆ ಎಳಿಬೇಕಾಗತ್ತೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಬೇರೆ ಖಾತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಮನವೊಲಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅವರು ಜಲಸಂಪನ್ಮೂಲ ಖಾತೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪಟ್ಟಿ ಹಿಡಿದಿರುವಂತ ಕಾರಣಕ್ಕಾಗಿ ಅವರಿಗೆ ಬೇರೆ ಖಾತೆ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಪಿಸಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಿದೆ. ಅಂದ್ರೆ ಎಐಸಿಸಿ ನಾಯಕರ ಮೂಲಕ ಅವರಿಗೆ ಬೇರೆ ಖಾತೆಯನ್ನ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಈಗ ಮುಂದೆ ಬೇರೆ ಯಾರ್ಯಾದ್ರೂ ಕೂಡ ಈ ತರ ಅಸಮಾಧಾನಕ್ಕೆ ಅಥವಾ ಬೇರೆ ಷರತ್ತುಗಳಿಗೆ ಒತ್ತಡ ಹಾಕುವಂತ ಪ್ರಯತ್ನಕ್ಕೆ ಮುಂದಾದ್ರೆ ಅದಕ್ಕೆ ಅವಕಾಶ ಕೊಡಬೇಡಿ, ಆದ್ಯತೆ ಕೊಡಬೇಡಿ, ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನು ರವಾನಿಸಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.